ಅಂಜಲಿ ನಿಂಬಾಳ್ಕರ್ ಪರ ಆರ್.ವಿ. ದೇಶಪಾಂಡೆ ಅಬ್ಬರದ ಪ್ರಚಾರದಲ್ಲಿ ಮುಂದಾಗಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಕಾರವಾರದಲ್ಲಿ ದೇಶಪಾಂಡೆ ಮತಯಾಚನೆ ಮಾಡಿದ್ದಾರೆ. ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಬಿಜೆಪಿ ವಿರುದ್ಧ ಕೈ ನಾಯಕರು ಗುಡುಗಿದ್ದಾರೆ. 30 ವರ್ಷಗಳ ಕಾಲ ಎಂಪಿ ಆದವರ ಹೆಸರು ಜನರಿಗೆ ಗೊತ್ತಿಲ್ಲ. ನಾವು ಈ ಬಾರಿ ಅಂಜಲಿ ಅವರನ್ನ ನಿಲ್ಲಿಸಿದ್ದೇವೆ, ನೀವು ಗೆಲ್ಲಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಅಭ್ಯರ್ಥಿ ಹೆಸರಲ್ಲಿ ಬಿಜೆಪಿ ನಾಯಕರು ಮತ ಕೇಳ್ತಾ ಇಲ್ಲ. ರಾಮನ ಹೆಸರಲ್ಲೋ ನಾವು ಕೂಡ ರಾಮನ ಭಕ್ತರೆ. ನಿರುದ್ಯೋಗದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡ್ತಾ ಇಲ್ಲ. ಪ್ರಚಾರದ ವೇಳೆ ಆರ್.ವಿ. ದೇಶಪಾಂಡೆ ವಾಗ್ದಾಳಿ ಮಾಡಿದ್ದಾರೆ. ಲೋಕಸಭಾ ಚುನಾವಣೆ ಇದರ ಹಿಂದೆ 6 ಬಾರಿ ಲೋಕಸಭಾ ಸದಸ್ಯರು ಬಿಜೆಪಿಯವರು ಆರಿಸಿದ್ರು. 30 ವರ್ಷ ಲೋಕಸಭಾ ಸದಸ್ಯರು ಅವ್ರ ಮುಖ ನೋಡಿದ್ರಿ? ಯಾರು ನಿಮ್ಗೆ ಗೊತ್ತು? ನೋಡಿ, ವಿಚಾರ ಮಾಡಿ. 30 ವರ್ಷ ಅಧಿಕಾರದಲ್ಲಿತ್ತು, ಅವ್ರ ಹೆಸರು ಗೊತ್ತಿಲ್ಲ. ನಿಮ್ ತಪ್ಪ, ಅವ್ರ ಸಂಪರ್ಕ ಇಟ್ಕೊಂಡಿಲ್ಲ. 5 ಗ್ಯಾರಂಟಿ ನಾವು ಹೇಳಿದ್ವಿ ವಿಧಾನಸಭಾ ಚುನಾವಣೆಯಲ್ಲಿ. ನಮ್ಮ ಆರಿಸ್ಕೊಡಿ, ನಮ್ಮ ಸರ್ಕಾರ ಬಂದ್ರೆ ಈ 5 ಗ್ಯಾರಂಟಿ ನಾವು ಅನುಷ್ಠಾನ ತರ್ತೇವೆ. ನೀವು ನಂಬಿ ನನಗೂ ಆರಿಸ್ಕೊಟ್ರಿ, ಸದಸ್ಯರಿಗೂ ಆರಿಸ್ಕೊಟ್ರಿ. ನಮ್ಮ ಸರ್ಕಾರ ಬಂತು, 136 ಶಾಸಕರು ಆರಿಸಿ ಬಂದ್ರು. ಏನಾಯ್ತು? ಎಲ್ಲ ನಿಮ್ಮ 5 ಗ್ಯಾರಂಟಿ, ಗೃಹ ಜ್ಯೋತಿ, ನೀವೆಲ್ಲ ಲಾಭ ಆಗೈತಿರಲಿಲ್ಲ. ಮತ್ತೆ ಈ ಭಾಗದ ಜನ ಎಲ್ಲ ವೋಟ್ ಹಾಕ್ಬೇಕಿಲ್ಲ ಕಾಂಗ್ರೆಸ್ಗೆ. ನೀವ್ ಹೇಳ್ಬೇಕಮ್ಮ, ನಾವೆಲ್ಲ ಮನೆ ಬರ್ಲಿಕ್ಕೆ ಆಗೋದಿಲ್ಲ, ಅಭ್ಯರ್ಥಿ ಬರ್ಲಿಕ್ಕೆ ಸಾಧ್ಯ. ಬಹಳ ದೊಡ್ಡ ಕ್ಷೇತ್ರ ಇದು. ನಿಮ್ಗೆ ಇಷ್ಟೇ ಹೇಳ್ತೇನೆ, ತಾವು ಒಳ್ಳೆ ಜನ, ನಿಷ್ಠಾವಂತರು. ಅಂಜಲಿ ಬಾರ್ಗೆ ತಮ್ಮ ಮತ ಹಾಕಬೇಕು. ನಿಮ್ಮ ಸೇವೆ 5 ವರ್ಷ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಬಿಜೆಪಿ ಅಭ್ಯರ್ಥಿ 30 ವರ್ಷ ಆರಿಸೋದ ಇಲ್ಲಿಂದ. 30 ವರ್ಷ 6 ಟರ್ಮು ಜನ ಮುಖ ನೋಡಿಲ್ಲ. ಈ ಬಾರಿ ಬಿಜೆಪಿಯವರು ಅಭ್ಯರ್ಥಿ ಬದಲಾವಣೆ ಮಾಡಿ. ವ್ಯಕ್ತಿಗತವಾಗಿ ನನಗೆ ಯಾರ ಬಗ್ಗೆ ದ್ವೇಷ ಇಲ್ಲ, ಯಾರ ಬಗ್ಗೆ ನಾವು ವ್ಯಕ್ತಿಗತವಾಗಿ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ಆದ್ರೆ ಬಿಜೆಪಿ ಪಕ್ಷದ ಏನೋ ಕೆಲಸ ಮಾಡಿದ್ರೆ ಮುಂದೆ ಬರ್ತಾರೆ. ಈ ಸತೀಶ್ ಹೇಳಿದ್ರು, ಏನೇನ್ ಮಾಡಿದ್ರು ಹೇಳಿದ್ರು. ಆ ಪ್ರಕಾರ ಬಿಜೆಪಿ ಅಭ್ಯರ್ಥಿ ಹೇಳುವುದಿಲ್ಲ. ಅವ್ರು ಕೇವಲ ರಾಮ್ ಹೇಳ್ತಾರೆ. ರಾಮನ ವಿರುದ್ಧ ಯಾರಿದ್ದಾರೆ? ನಾ ರಾಮ್ ಭಕ್ತ ಅದೇ, ನನ್ನ ಹೆಸರು ರಘುನಾಥ್ ಅದೇ. ದಿನ ರಾಮನ ಪೂಜೆ ಮಾಡ್ತೇನೆ, ಶಿವನ ಪೂಜೆ ಮಾಡ್ತೇನೆ, ಗಣೇಶನ ಪೂಜೆ ಮಾಡ್ತೇನೆ. ದೇವ್ರ ನಮಸ್ಕಾರ ಮಾಡಿದ್ರೆ ನಾನು ಮನೆ ಬಿಡುವುದಿಲ್ಲ. ನಾವು ಆ ದೇವ್ರನ್ನ ಯಾಕೆ ತರಬೇಕು ರಾಜಕೀಯದಲ್ಲಿ? ಅದು ಅವಶ್ಯಕತೆ ಏನದೆ? ದೇವರ ಮುಂದಿಟ್ಟು, ಹಿಂದೂ ಧರ್ಮ ಮುಟ್ಟಿಟ್ಕೊಂಡು ಮತ ಕೇಳಿದ್ರೆ ನಿಮ್ದೆಲ್ಲರೂ ಹೊಟ್ಟೆ ತುಂಬತಾವೇನು? ಇಲ್ಲ. ಉದ್ಯೋಗ ಸೃಷ್ಟಿ ಆಗ್ಬೇಕು, ನಿಮ್ಗೆ ಮಕ್ಕಳಿಗೆ ಉದ್ಯೋಗ ಸಿಗ್ಬೇಕು. ಈ ದೇಶದಲ್ಲಿ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಅದೇ ನಿರುದ್ಯೋಗ. ನಿಮ್ ಮಕ್ಕಳು ಕಳ್ಸಿದ್ರಿ, ಕೆಲವು ಜನ ಸಾಲ ತಗೊಂಡು ಮಕ್ಕಳು ಕಳ್ಸಿದ್ರಿ. ಎಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, BCom MCom ಆಗಿದ್ದಾರೆ, IT ಆಗಿದ್ದಾರೆ. ಉದ್ಯೋಗ ಇಲ್ಲ. ಮನೆಯಲ್ಲಿ ಕೂತಿದ್ದಾರೆ ಬಹಳಷ್ಟು ಕಡೆ. ಮೋದಿ ಸಾಹೇಬರು ಕೊಟ್ಟ ಕೊಡುಗೆ ಇದೆ, ರಾಷ್ಟ್ರ ಕೊಟ್ಟ ಕೊಡುಗೆ ನಿರುದ್ಯೋಗ ಮತ್ತೆ ಬೆಲೆ ಏರಿಕೆ. ಗ್ಯಾಸ್ ಸಿಲಿಂಡರ್ ನಮ್ಮ ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ 400 ರೂಪಾಯಿ 455 ಸಿಗ್ತಿತ್ತು. ಇದಕ್ಕೆ ನೀವು 1000 1100 ರೂಪಾಯಿ ಕೊಡ್ಬೇಕಲ್ಲಮ್ಮ. ಇದಿಲ್ಲ. ಎಷ್ಟು ಕೊಡ್ತೀರಮ್ಮ? ಒಂದು ಗ್ಯಾಸ್ ಸಿಲಿಂಡರ್ ಎಷ್ಟು ಕೊಡ್ತೀವಿ? ಎಷ್ಟು ಕೊಡ್ಬೇಕು ಗೊತ್ತಿಲ್ಲ. 1100 ಅಂದ್ರೆ 1100 ರೂಪಾಯಿ ತುಂಬಬೇಕು. ಎಲ್ಲೇ 450, ಎಲ್ಲೇ 1100. ಏನ್ ಸೋಯದೆ ಹೇಳಿ? ಬೇಳೆ ಸೋಯದೆ, ಅಕ್ಕಿ ಸೋಯದೆ, ನಿಮ್ ಸೀರೆ ಸೋಯ ಆಗಿದೆ. ಏನ್ ಸೋಯ ಆಗಿದೆ? ಏನ್ ಸೋಯ ಆಗಿದೆ? ಚುನಾವಣೆ 7ನೇ ತಾರೀಖಲ್ಲಿ ತಮ್ಮ ಮತ ಆದ್ಯ ನೀವು ಚಲಾಯಿಸಬೇಕು. ಕಾಂಗ್ರೆಸ್ ಪಕ್ಷದ ಪರವಾಗಿ ಚಲಾಯಿಸಬೇಕು. ಅಂಜಲಿ ನಿಂಬಾಳ್ಕರ್ ಪರವಾಗಿ ಚಲಾಯಿಸಬೇಕು. ಹಸ್ ಚಿಹ್ನೆ ಈ ಹಸ್ತದೆ, ಅದು ಹಸ್ತು. ಎಲ್ಲ ಹಸ್ತು ಉಪಯೋಗ ಆಗ್ತದಿಲ್ಲ.
ಊಟ ಮಾಡ್ಲಿಕ್ಕೆ ಏನು ಅಷ್ಟು ಬೇಕಲ್ಲ ಅದು ಬೇಕೇನಮ್ಮ